ಒಪ್ಪಂದ ಹಾಕುವಂತ ಸಾಧ್ಯತೆ ಇರುತ್ತೆ. ಈಗ ಆಲ್ರೆಡಿ ನಮ್ಮ ಬಳಿಯಲ್ಲಿ 5 S-400 ಸಿಸ್ಟಮ್ಗೋಸ್ಕರ ಒಪ್ಪಂದ ಆಗಿದ್ರು, ಕೇವಲ 3 ಬಂದಿದ್ದಾವೆ. ರಷ್ಯಾ ಉಕ್ರೇನ್ ಯುದ್ಧದ ಕಾರಣದಿಂದಾಗಿ ಇನ್ನೂ 2 ಸಿಸ್ಟಮ್ಗಳು ಬರೋದು ಬಾಕಿ ಇದೆ. ಆದ್ರೆ ಆ 3 ನಮ್ಮ ಬಳಿಯಲ್ಲಿ S-400 ಇದ್ರು. ಈ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ನಮ್ಮ ದೇಶದ 20 ನಗರಗಳನ್ನ ಅವುದು ಕಾದಿದಾವೆ ಅನ್ನುವಂತ ಡಾಟಾ ಈಗ ನಿನ್ನೆ ತಾನೇ ಒಂದು ಸ್ಟಡಿ ಮೂಲಕವಾಗಿ ಮಾಹಿತಿ ಬಂದಿರುವಂತದ್ದು. ಅಂದ್ರೆ ಇನ್ನು 10 ನಮ್ಮ ಬಳಿಯಲ್ಲಿ S-400 ಇದ್ರೆ ಎಷ್ಟು ಭಾರತ ದೇಶ ಸುರಕ್ಷಿತವಾಗಿರ್ಬೋದು ಅನ್ನೋ ಊಹೆಯನ್ನ ಕೂಡ ಮಾಡ್ಕೊಳ್ಬಹುದು. ಅದರ ಜೊತೆಗೆ S-400 ನ ಮುಂದುವರಿದ ವರ್ಷನ್ ಮತ್ತು ಅದಕ್ಕಿಂತ ಅತ್ಯಂತ ಹೆಚ್ಚು ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ S-500 ಸಿಸ್ಟಮ್ಸ್ಗಳ ಬಗ್ಗೆ ಕೂಡ ಭಾರತ ಮಾತುಕತೆಯನ್ನ ಆಡುವಂತ ಸಾಧ್ಯತೆ ಇದೆ. ಜೊತೆಗೆ ಅದನ್ನ ಈ ಬಾರಿ S-500 ಏನಿರುತ್ತೆ ರಷ್ಯಾದಿಂದ ಭಾರತ ಆಮದು ಮಾಡಿಕೊಳ್ಳೋದಿಲ್ಲ, ಬದಲಾಗಿ ಭಾರತದಲ್ಲಿಯೇ ಅದನ್ನು ಉತ್ಪಾದನೆ ಮಾಡೋದಕ್ಕೆ ರಷ್ಯಾದ ಮನವೊಲಿಸುವಂತ ಮತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗುವಂತ ಸಾಧ್ಯತೆ ಇರುತ್ತೆ. S-500 ಯಾಕೆ ಮುಖ್ಯವಾಗುತ್ತೆ ಅಂತ ನೋಡೋದಾದ್ರೆ ಧನುಶ್ರೀ, ಇವತ್ತಿನ ಸಂದರ್ಭದಲ್ಲಿ ಅದು S-500 ಅದು ಹೆಸರೇ ಹೇಳುವ ಹಾಗೆ 500 ರಿಂದ 600 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಟಾರ್ಗೆಟ್ ಅನ್ನ ಅದು ಹಿಟ್ ಮಾಡಬಹುದು. ಅದರಲ್ಲಿ ಇರ್ತಕ್ಕಂಥ ಅತ್ಯಂತ ಪವರ್ಫುಲ್ ಆದಂತ ರೆಡಾರ್ ಏನಿರುತ್ತೆ ಸುಮಾರು 15. ರಾಘವೇಂದ್ರ ಗುಡಿ, ಸದ್ಯಕ್ಕೆ ಭಾರತಕ್ಕೆ ತುರ್ತಾಗಿ ಬೇಕಾಗಿರುವಂತಹ 5th ಜನರೇಷನ್ ಫೈಟರ್ ಜೆಟ್ Su-57 ಯುದ್ಧ ವಿಮಾನ ಏನಿದೆ ಅದರ ಖರೀದಿ ಒಪ್ಪಂದ ಏನಾದರೂ ಆಗಬಹುದಾ ನಾಳೆಗೆ ಅಂತ? ಇಲ್ಲ, ಅದರ ಬಗ್ಗೆ ಸದ್ಯದ ಮಟ್ಟಿಗೆ ರಷ್ಯಾ ಪ್ರಸ್ತಾಪನೆಯನ್ನ ಮಾಡಿದ್ರು ಕೂಡ ಭಾರತ ಅದನ್ನ ಪರ್ಚೇಸ್ ಮಾಡೋದ್ರ ಬಗ್ಗೆ ಇನ್ನೂ ಅಷ್ಟು ಮನಸ್ಸು ಮಾಡ್ದಂಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಈಗ ಭಾರತದ ಮುಂದೆ ಇರ್ತಕ್ಕಂಥ ಆಯ್ಕೆಯಲ್ಲಿ ಒಂದು ಕಡೆ ಅಮೆರಿಕ F-35 ಅನ್ನ ಭಾರತಕ್ಕೆ ನೀಡೋದಾಗಿ ಪ್ರಪೋಸ್ ಅನ್ನ ಮಾಡ್ತಾ ಇದೆ, ಮತ್ತೊಂದು ಕಡೆ ರಷ್ಯಾ ಅಂತ ತುದಿಗಾಲ ಮೇಲೆ ನಿಂತಿರುವಂತದ್ದು Su-57 ಯುದ್ಧ ವಿಮಾನವನ್ನ ಭಾರತ ಏನಾದ್ರೂ ಖರೀದಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಭಾರತದಲ್ಲಿ ಅದನ್ನ ಉತ್ಪಾದನೆ ಮಾಡೋದಕ್ಕೆ ರಷ್ಯಾ ಸಿದ್ಧವಾಗಿದೆ ಅಂತ ಈ ಹಿಂದೆನೇ ಒಂದು ಅಧಿಕೃತವಾಗಿ ಅದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಒಂದು ವೇಳೆ ಆ ಒಪ್ಪಂದ ಆದ್ರೆ Su-57 ಏನಿದೆ ಅದು ಭಾರತದಲ್ಲೇ ಉತ್ಪಾದನೆ ಆಗೋದಕ್ಕೆ ಅದು ಮೇಡ್ ಇನ್ ಇಂಡಿಯಾ ಆಗಿರುತ್ತೆ ಅನ್ನೋದು ಕೂಡ, ಮತ್ತೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗ್ಗೆ ಕೂಡ ಈಗ ರಷ್ಯಾ ಸಾಕಷ್ಟು ಅದ್ರ ಬಗ್ಗೆ ಉತ್ಸುಕತೆಯನ್ನು ತೋರ್ತಾ ಇದೆ. ಯಾಕಂದ್ರೆ ನಮಗೆಲ್ಲ ನೆನಪಿರ್ಬೋದು ಧನುಶ್ರೀ, ಏನಂದ್ರೆ ಈ Su-57 ಯುದ್ಧ ವಿಮಾನ ಉತ್ಪಾದನೆಯ ಅದು R&D ಏನ್ ನಡೀತಾ ಇತ್ತು ಅದರ ಫೌಂಡಿಂಗ್ ಮೆಂಬರ್ ಆಗಿ ಭಾರತ ಕೂಡ ಆ ಸಂದರ್ಭದಲ್ಲಿ ಇರುತ್ತೆ. ಆದ್ರೆ 2015-16 ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾದ ಸಂಬಂಧದಲ್ಲಿ ಮತ್ತು ಈ ಒಂದು ಯುದ್ಧ ವಿಮಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮನಸ್ತಾಪ ಮೂಡೋ ಕಾರಣದಿಂದಾಗಿ ಭಾರತ ಅದರಿಂದ ಇದ್ದಕ್ಕಿದ್ದಾಗೆ ಹಿಂದೆ ಸರಿದಿರುತ್ತೆ Su-57 ಪ್ರೋಗ್ರಾಮ್ನಿಂದ. ಹೀಗಾಗಿ ಈಗ Su-57 ಭಾರತಕ್ಕೆ ಹೊಸದಲ್ಲ, ಅದರ ಫೌಂಡಿಂಗ್ ಮೆಂಬರ್ ಕೂಡ ಭಾರತ ಆಗಿರೋ ಕಾರಣದಿಂದಾಗಿ ಭಾರತ ಅದನ್ನು ಖರೀದಿ ಮಾಡುವಂತ ಸಾಧ್ಯತೆಗಳಿದಾವ ಅನ್ನುವಂತ ಪ್ರಶ್ನೆ ಸಹಜವಾಗಿದೆ. ಮತ್ತೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ವಿಚಾರದಲ್ಲೂ ಕೂಡ, ಮತ್ತೆ ಟೆಕ್ನಾಲಜಿ ಟ್ರಾನ್ಸ್ಫರ್ ವಿಚಾರದಲ್ಲಿ ನಾವು ಅಮೆರಿಕಕ್ಕಿಂತ ಹೆಚ್ಚು ರಷ್ಯಾವನ್ನ ಈ ವಿಚಾರದಲ್ಲಿ ನಂಬಬಹುದು. ಹೀಗಾಗಿ ಅದು ಭಾರತಕ್ಕೆ ಒಂದು ರೀತಿಯಿಂದ ಅಡ್ವಾಂಟೇಜ್ ಅಂತ ಹೇಳಿ ಸಾಕಷ್ಟು ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ರು. ಭಾರತದ ಮುಂದೆ ಇರುವಂತದ್ದು ಈಗ AMCA ಬಗ್ಗೆ ಇದೆ, ಅಡ್ವಾನ್ಸ್ಡ್ ಮಲ್ಟಿ ರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಏನಿದೆ ಅದನ್ನ ಭಾರತವೇ ತಯಾರು ಮಾಡಬೇಕು ಅನ್ನುವಂತ ಉದ್ದೇಶ. ಈಗ ಆಲ್ರೆಡಿ 93 GE ಇಂಜಿನ್ಸ್ ಗಳನ್ನ ಅಮೆರಿಕದಿಂದ ಭಾರತ ತರಿಸಿಕೊಂಡು ತೇಜಸ್ ನಲ್ಲಿ ಅಳವಡಿಸೋದಕ್ಕೆ ಮತ್ತು ತೇಜಸ್ MK-1A ಏನಿದೆ ಅಡ್ವಾನ್ಸ್ಡ್ ವರ್ಷನ್ ಆಗಿರುವಂತದ್ದು ಅದರ ತಯಾರಿ ಕೂಡ ಈಗ ನಡೀತಾ ಇರುವಂತದ್ದು ಕಾರಣದಿಂದಾಗಿ ಮತ್ತು ಭಾರತದಲ್ಲಿ 5th ಜನರೇಷನ್ ಯುದ್ಧ ವಿಮಾನದ R&D ಅತ್ಯಂತ ಭರದಿಂದ ಸಾಗ್ತಾ ಇತ್ತು. ಮತ್ತೊಂದು ಕಡೆ ಅದಕ್ಕೆ ಬೇಕಾದಂತ ಇಂಜಿನ್ ವಿಚಾರದಲ್ಲಿ ಫ್ರಾನ್ಸ್ ಈಗ ಆಲ್ರೆಡಿ ಮುಂದೆ ಬಂದಿದ್ದು ನಾವು ಇಂಜಿನ್ ಅನ್ನ ಭಾರತದಲ್ಲಿ ಸಿದ್ಧ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿರೋ ಕಾರಣದಿಂದಾಗಿ ಬಹುತೇಕವಾಗಿ 5th ಜನರೇಷನ್ ಯುದ್ಧ ವಿಮಾನವನ್ನ ಭಾರತ ಖರೀದಿ ಮಾಡೋದಾದ್ರೆ ಕೇವಲ 2 ರಿಂದ 3 ಸ್ಕ್ವಾಡ್ರನ್, ಅಂದ್ರೆ ಒಂದು ಸ್ಕ್ವಾಡ್ರನ್ ನಲ್ಲಿ 18 ಯುದ್ಧ ವಿಮಾನಗಳಿರ್ತವೆ. ಆ ರೀತಿಯಾಗಿ 2 ರಿಂದ 3 ಯುದ್ಧ ಸ್ಕ್ವಾಡ್ರನ್ ಅನ್ನ ಖರೀದಿ ಮಾಡುವಂತ ಸಾಧ್ಯತೆ ಇದೆ ಸದ್ಯದ ಅವಶ್ಯಕತೆಗೆ ಅನುಗುಣವಾಗಿ ಅನ್ನುವಂತ ಮಾಹಿತಿಗಳಿದಾವೆ. ಹೀಗಾಗಿ Su-57 ಯುದ್ಧ ವಿಮಾನದ ಬಗ್ಗೆ ಹೆಚ್ಚಾಗಿ ಭಾರತ ಇನ್ನೂ ಆಸಕ್ತಿ ತೋರದೇ ಇದ್ರು ರಷ್ಯಾ ಏನಾದ್ರೂ ಅನ್ಡಿನೈನೇಬಲ್ ಆಗಿರ್ತಕ್ಕಂಥ ಒಂದು ಆಫರ್ ಅನ್ನ ಕೊಟ್ಟಿದ್ದೆ ಆದ್ರೆ ದುಡ್ಡು ಕಡಿಮೆ ಭಾರತದಲ್ಲಿ ಸಿದ್ಧ ಆಗುತ್ತೆ, ಸಂಪೂರ್ಣ ಟೆಕ್ನಾಲಜಿಯನ್ನ ಕೊಡ್ತೀವಿ ಅಂತ ಏನಾದ್ರೂ ರಷ್ಯಾ ಹೇಳಿದ್ದೆ ಆದ್ರೆ ಅದಕ್ಕೆ ಭಾರತ ಮನಸ್ಸು ಮಾಡುವಂತ ಸಾಧ್ಯತೆಗಳಿದಾವೆ. ಆದ್ರೆ ಈಗ ಯುದ್ಧ ವಿಮಾನಕ್ಕಿಂತ ಹೆಚ್ಚಾಗಿ ನಮ್ಮ ಇದು S-500 ಏನಿದೆ S-500 ಬಗ್ಗೆ ಅತಿ ಹೆಚ್ಚು ಈಗ ಗಮನ ಭಾರತ ಹರಿಸ್ತಾ ಇದೆ. S-400 ಏನಿದೆ ಈಗ ಆಲ್ರೆಡಿ ಭಾರತದ ಯುದ್ಧದಲ್ಲಿ ಅದನ್ನ ಟೆಸ್ಟ್ ಮಾಡಿರೋ ಕಾರಣದಿಂದಾಗಿ ಮತ್ತು ಸಕ್ಸಸ್ಫುಲ್ ಆಗಿ 300 ಕಿಲೋಮೀಟರ್ ನಷ್ಟು ದೂರ ಇರುವಂತ ಟಾರ್ಗೆಟ್ ಅನ್ನ ಹಿಟ್ ಮಾಡಿರೋ ಕಾರಣದಿಂದಾಗಿ ಆ S-400 ನ ಮತ್ತೊಂದಿಷ್ಟು 5 ಬ್ಯಾಟರಿಗಳನ್ನ ಖರೀದಿ ಮಾಡುವಂತ ಸಿಸ್ಟಮ್ಗಳನ್ನ ಖರೀದಿ ಮಾಡುವಂತ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಮತ್ತೊಂದು ಮಹತ್ವವಾಗಿರುವಂತದ್ದು ಏನಂದ್ರೆ ಭಾರತದ ವರ್ಕ್ಫೋರ್ಸ್ ಏನಿದೆ ಅದಕ್ಕೆ ವೀಸಾವನ್ನ ಅತ್ಯಂತ ಸುಲಭವಾಗಿ ನೀಡುವಂತ ಪ್ರಕ್ರಿಯೆಗೆ ಈಗ ಆಲ್ರೆಡಿ ರಷ್ಯಾ ಚಾಲನೆಯನ್ನ ಕೊಟ್ಟಿರುವಂತದ್ದು ಧನುಶ್ರೀ. ಯಾಕಂದ್ರೆ ಈ H-1B ವೀಸಾದ ಒಂದು ಇಶ್ಯೂಗಳು ಏನಾಗ್ತಾ ಇತ್ತು ಅಮೆರಿಕದಲ್ಲಿ, ಒಂದು ವೇಳೆ ಅಮೆರಿಕ ಏನಾದ್ರೂ ಭಾರತದ ಟಿಕೆಗಳನ್ನ ಹೊರಗಡೆ ಹಾಕಿದ್ರೆ ಅವರನ್ನ ಪೋಚ್ ಮಾಡೋದಕ್ಕೆ ಈಗ ಆಲ್ರೆಡಿ ಚೀನಾ ಮತ್ತು ರಷ್ಯಾ ಪೈಪೋಟಿಯಲ್ಲಿ ಆಫರ್ಗಳ ಮೇಲೆ ಆಫರ್ಗಳನ್ನ ಕೊಡ್ತಾ ಇದ್ದಾವೆ. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೂ ಕೂಡ ಭಾರತದ ವರ್ಕ್ಫೋರ್ಸ್ ಅನ್ನ ಅತಿ ಹೆಚ್ಚು ಬಳಕೆ ಮಾಡಿಕೊಳ್ಳೋದಕ್ಕೆ
ರಷ್ಯಾದ ಹೆಲ್ತ್ ಕೇರ್ ಸೆಕ್ಟರ್ ಇರ್ಬೋದು, ಅಥವಾ ಟೆಕ್ನಾಲಜಿ ಸೆಕ್ಟರ್ ಇರ್ಬೋದು, ಅಲ್ಲಿರ್ತಕ್ಕಂಥ ಕೃಷಿ ಕ್ಷೇತ್ರ ಇರ್ಬೋದು, ಅಥವಾ ಈ ಸಾಫ್ಟ್ವೇರ್ ಕ್ಷೇತ್ರ ಇರ್ಬೋದು, ಅದರಲ್ಲಿ ಭಾರತದ ವರ್ಕ್ಫೋರ್ಸ್ ಅನ್ನ ಈ ಬಾರಿ ಆಮದು ಮಾಡ್ಕೊಳ್ಳೋದಕ್ಕೆ ರಷ್ಯಾ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದೆ. ರಾಘವೇಂದ್ರ ಗುಡಿ, ಇಲ್ಲಿ ಅಮೆರಿಕದ ಮಾತಿಗೆ ಕಟ್ಟು ಬಿದ್ದು ಭಾರತ ಏನಿದೆ ರಷ್ಯಾದಿಂದ ತೈಲ ಖರೀದಿ ಒಪ್ಪಂದವನ್ನ ಹಿಂಪಡಿತೀವಿ, ನಿಧಾನವಾಗಿ ತೈಲ ಖರೀದಿಯನ್ನ ಕಡಿಮೆ ಮಾಡ್ತಾ ಬರ್ತೀವಿ ಅಂತ ಹೇಳ್ತಾ ಇತ್ತು. ಸದ್ಯಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಏನಾದರೂ ಮಾತುಕತೆ ಆಗಬಹುದಾ? ತೈಲದ ವಿಚಾರಕ್ಕೆ ಬಂದಾಗ ಭಾರತದ ನಿಲುವು ಸ್ಪಷ್ಟವಾಗಿರುವಂತದ್ದು ಧನುಶ್ರೀ. ಈಗ ಅಮೆರಿಕಕ್ಕೆ ನಾವು ಭಾರತ ಮುಂಚಿಂದನೂ ಹೇಳ್ತಾ ಇದೆ, ನಮಗೆ ಅಲ್ಟರ್ನೇಟಿವ್ ಏನಿದೆ, ನಾವೀಗ ಏನಾದ್ರು ರಷ್ಯಾದಿಂದ ನಾವು ತೈಲವನ್ನ ತರಿಸ್ಕೊಳ್ಳೋದಿಲ್ಲ ಅಂದ್ರೆ ಅಷ್ಟೇ ಕಡಿಮೆ ದುಡ್ಡಿನಲ್ಲಿ ನಮಗೆ ತೈಲವನ್ನ ಸರಬರಾಜು ಮಾಡೋದಕ್ಕೆ ನೀವು ವೆನೆಜುಲಾದ ಮೇಲೆ ಸಂಪೂರ್ಣವಾಗಿ ಈಗ ಸ್ಯಾಂಕ್ಷನ್ ಅನ್ನ ಹಾಕಿದಿರಿ, ನೀವು ಅಲ್ಲಿಂದ ನಾವು ತರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇರಾನ್ ನಮಗೆ ತೈಲ ಕೊಡೋದಕ್ಕೆ ಸಿದ್ಧ ಇದ್ರು ಇರಾನ್ನಿಂದ ತೈಲವನ್ನ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಅಮೆರಿಕ ಆಗ್ಲಿ ಅಥವಾ ಯಾವುದೇ ದೇಶವಾಗ್ಲಿ ನಾವು ಈ ತೈಲವನ್ನ ತರೋದನ್ನ ಸರಬರಾಜನ್ನ ನಿಲ್ಸೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಸ್ಪಷ್ಟವಾಗಿ ಭಾರತ ಮಾಡ್ತಾ ಬರ್ತಾ ಇದೆ. ಹೀಗಾಗಿ ಆಮೇಲೆ ಭಾರತದ ಪೋರ್ಟ್ಫೋಲಿಯೋ ಏನಿದೆ ಇವತ್ತು ತೈಲವನ್ನ ಆಮದು ಮಾಡ್ಕೊಳ್ಳೋದ್ರಲ್ಲಿ ಸಾಕಷ್ಟು ಅದರಲ್ಲಿ ವಿಭಿನ್ನವಾದಂತಹ ದೇಶಗಳಿದಾವೆ. ಇವತ್ತು ಸೌದಿ ಅರೇಬಿಯಾದಿಂದ ಭಾರತಕ್ಕೆ ತೈಲ ಬರ್ತಾ ಇದೆ. ಅಮೆರಿಕದಿಂದ ಮೊನ್ನೆ ತಾನೇ LPG ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡದಾದಂತಹ ಒಪ್ಪಂದ ಆಗಿದೆ. ಆ ಸುಮಾರು $10 ಬಿಲಿಯನ್ ಅಷ್ಟು ಒಪ್ಪಂದ ಅಮೆರಿಕ ಜೊತೆ ಆಗಿದ್ದು, ಅಲ್ಲಿಂದ LPG ಬರೋದಕ್ಕೆ ಶುರುವಾಗುತ್ತೆ. ಈಗ ರಷ್ಯಾದಿಂದ ತೈಲ ಏನು ಬರ್ತಾ ಇದೆ, ಆ ತೈಲ ಬರೋದನ್ನ ಭಾರತ ನಿಲ್ಸೋದಿಲ್ಲ, ಬಟ್ ಬದಲಿಗೆ ಅದನ್ನ ತರಿಸಿಕೊಳ್ಳೋದ್ರ ಜೊತೆಗೆ ಬೇರೆ ಆಪ್ಷನ್ಸ್ ಗಳನ್ನ ನೋಡ್ತಾ ಇದೆ. ಈಗ ಅಮೆರಿಕದಿಂದನೂ ನಾವು ತೈಲ ತರಿಸ್ಕೊಳ್ತೀವಿ, ಯಾಕಂದ್ರೆ ನಾವು ಯಾರ ಹತ್ರನೂ ಕೂಡ ಉದ್ರಿ ಹೇಳ್ತಾ ಇಲ್ಲ. ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ದುಡ್ಡನ್ನ ಕೊಡದೆ ಅಥವಾ ಕ್ರೆಡಿಟ್ ಅಲ್ಲಿ ನಾವು ತರಿಸ್ಕೊಳ್ತಾ ಇಲ್ಲ, ನಾವು ದುಡ್ಡನ್ನ ಕೊಡ್ತೀವಿ, ತೈಲವನ್ನ ತರಿಸ್ಕೊಳ್ತೀವಿ. ಅದರಲ್ಲೂ ಜೊತೆಗೆ ಭಾರತ ತೈಲ ತರಿಸ್ಕೊಳ್ತಾ ಇರೋದು ಇಲ್ಲಿಯ ಖಾಸಗಿ ಕಂಪನಿಗಳೇ ಹೊರತು ನೇರವಾಗಿ ಭಾರತ ಸರ್ಕಾರ ತರಿಸ್ಕೊಳ್ತಾ ಇಲ್ಲ. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ನಾವು ತೈಲ ಸರಬರಾಜು ಇದು ರಷ್ಯಾದ ಜೊತೆಯಲ್ಲಿ ತೈಲ ಸರಬರಾಜನ್ನ ಕಡಿಮೆ ಯಾವಾಗ ಮಾಡ್ಕೊಳ್ತೀವಿ, ಯಾವಾಗ ನಾವು ಅದನ್ನ ಆಮದು ಕಡಿಮೆ ಮಾಡ್ಕೊಳ್ತೀವಿ ಅಂದ್ರೆ ನಮಗೆ ಅಲ್ಟರ್ನೇಟಿವ್ ಆಗಿರ್ತಕ್ಕಂಥ ಆಪ್ಷನ್ಸ್ಗಳು ಅತಿ ಹೆಚ್ಚು ಸಿಕ್ಕಾಗ ಅದನ್ನ ಕಡಿಮೆ ಮಾಡ್ಕೊಳ್ತೀವಿ ಅಂತ ಭಾರತ ಹೇಳಿದ್ದೇ ಹೊರತು ಈಗ ಇದ್ದಕ್ಕಿದ್ದಾಗೆ ಇವತ್ತು ಅಥವಾ ನಾಳೆ ಅಲ್ಲ. ಯಾಕಂದ್ರೆ ನಾವು ಡಾಟಾವನ್ನ ನೋಡ್ತಾ ಇದ್ರೆ ಅಕ್ಟೋಬರ್ ನವೆಂಬರ್ನಲ್ಲಿ ಅತಿ ಹೆಚ್ಚು ತೈಲವನ್ನ ಭಾರತ ತರಿಸ್ಕೊಂಡಿದೆ. ಕಳೆದ ಸಾಲಿಗೆ ಹೋಲಿಸಿಕೊಂಡ್ರೆ ಅದಕ್ಕಿಂತ 30-40% ಹೆಚ್ಚು ತೈಲವನ್ನ ಭಾರತ ತರಿಸಿಕೊಂಡಿರುವಂತದ್ದು. ಹೀಗಾಗಿ ನೀವು ಭಾರತ ಆಲ್ರೆಡಿ ತೈಲವನ್ನ ಹೆಚ್ಚು ತರಿಸ್ಕೊಳ್ತಾ ಇದ್ದಾಗ ಅದನ್ನ ಇನ್ನೂ ಕಡಿಮೆಯಲ್ಲಿ ಏನಾದ್ರು, ಯಾಕಂದ್ರೆ ನಾವು ಮೊನ್ನೆ ತಾನೇ ನೋಡ್ತಾ ಇದ್ವಿ 5 ಬ್ಯಾರೆಲ್ ತೈಲಕ್ಕೆ 5% ರಿಯಾಯಿತಿಯನ್ನ ಚೈನಾ ಭಾರತಕ್ಕೆ ರಷ್ಯಾ ಭಾರತಕ್ಕೆ ಘೋಷಣೆಯನ್ನ ಮಾಡ್ತಾ ಇತ್ತು. ಹೀಗಾಗಿ ಇನ್ನೂ ಹೆಚ್ಚು ಏನಾದ್ರು ರಿಯಾಯಿತಿ ಸಿಗಬಹುದಾ, ಕಡಿಮೆ ದರದಲ್ಲಿ ನಾವು ತರಿಸ್ಕೊಳ್ಬಹುದಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಜೊತೆಗೆ ರಷ್ಯಾದಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಏನಿದೆ ಅದು ಕೂಡ ಅತಿ ಹೆಚ್ಚಾಗಿರುವಂತದ್ದು. ಆ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಈಗ ಆಲ್ರೆಡಿ ರಷ್ಯಾ ಮತ್ತು ಭಾರತದ ಜಂಟಿಯಾಗಿ ನಿರ್ಮಾಣ ಮಾಡಿರುವಂತ ನ್ಯೂಕ್ಲಿಯರ್ ರಿಯಾಕ್ಟರ್ ಏನ್ ತಮಿಳುನಾಡಲ್ಲಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಭಾರತದ ಖಾಸಗಿ ಕ್ಷೇತ್ರಕ್ಕೂ ಕೂಡ ನೆಕ್ಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಉತ್ಪಾದನೆಗೆ ಅದನ್ನು ಭಾರತ ಓಪನ್ ಅಪ್ ಆಗ್ತಾ ಇರೋ ಕಾರಣದಿಂದಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಈ ಸಂಬಂಧವನ್ನ ಕಡಿತಗೊಳಿಸೋದಲ್ಲ, ಬದಲಿಗೆ ಇನ್ನೂ ಗಟ್ಟಿಗೊಳಿಸ್ತಾ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಚರ್ಚೆಗಳಾಗ್ತವೆ ಹೊರತು ಅಮೆರಿಕ ಇರ್ಬೋದು ಅಥವಾ ವಿಶ್ವದ ಯಾವುದೇ ರಾಷ್ಟ್ರಗಳು ಭಾರತದ ಮೇಲೆ